ಇನ್ನು ದಾವಣಗೆರೆ ಚಿಗಟೇರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಸ್ತ್ರಚಿಕಿತ್ಸೆ ಕೊಠಡಿಯಲ್ಲಿ ಅನೆಸ್ಥೇಸಿಯಾ ವರ್ಕ್ ಸ್ಟೇಷನ್ನಲ್ಲಿ ಸ್ಫೋಟಗೊಂಡಿದ್ದು ತಕ್ಷಣ ಅನೆಸ್ಥೇಸಿಯಾ ಮಿಷಿನ್ನಲ್ಲಿ ಥಿಯೇಟರ್ನಲ್ಲಿದ್ದ 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಓಡಿ ಹೋಗಿ ತಮ್ಮ ಪ್ರಾಣ ಉಳಿಸಿಕೊಂಡಿದ್ದಾರೆ. ಇನ್ನು ಆಪರೇಷನ್ ಥಿಯೇಟರ್ನ ಒಳಗಡೆ ಇರುವ ಯಂತ್ರೋಪಕರಣಗಳು ಸುಟ್ಟು ಭಸ್ಮ ಆಗಿವೆ. ಈ ಬಿಲ್ಡಿಂಗ್ ಎಲ್ಲ ಐತಿಲ್ಲ ಜನರೇಟರ್ ಆಫ್ ಮಾಡೋಣ. ಆ ಕಡೆ ಸ್ಪ್ರೆಡ್ ಆಗ್ತೈತಿ. ಬಂದಿನ ಮೇಲೆ ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಬರೋ ಕಾರಣನೇ ಇವ್ರುಗಳು. ಥ್ಯಾಂಕ್ ಯು ಸರ್. ರಂಗಪ್ಪ ನವೀನ ಎಲ್ಲ ಅಂತಂದಿದ್ದಾರೆ. ಇವ್ರು ಫಸ್ಟ್ ಬಂದಿನ ಮೇಲೆ ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಬರೋ ಕಾರಣನೇ ಇವ್ರುಗಳು. ಥ್ಯಾಂಕ್ ಯು ಸರ್. ರಂಗಪ್ಪ ನವೀನ ಎಲ್ಲ ಅಂತಂದಿದ್ದಾರೆ. ಇವ್ರು ಫಸ್ಟ್ ಬಂದಿನ ಮೇಲೆ ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಬರೋ ಕಾರಣನೇ ಇವ್ರುಗಳು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ದಾವಣಗೆರೆಯಲ್ಲಿ ನಡೆದಿರ್ತಕ್ಕಂಥದ್ದು ಇದು. ದಾವಣಗೆರೆ ಚಿಟಗೇರಿ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬೆಂಕಿ ಕಾಣಿಸಿಕೊಂಡಿದೆ ಏಕಾಏಕಿ. ಸದ್ಯ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅದೃಷ್ಟವಶಾತ್. ಈ ಶಸ್ತ್ರಚಿಕಿತ್ಸೆ ಕೊಠಡಿಯಲ್ಲಿ ಏನಿದೆಯಲ್ಲ, ಈ ಅನಸ್ತೇಷಿಯಾ ವರ್ಕ್ ಸ್ಟೇಷನ್ನಲ್ಲಿ ಸ್ಫೋಟಗೊಂಡಿತ್ತು. ತಕ್ಷಣ ಅನಸ್ತೇಷಿಯಾ ಮೆಷಿನ್ನಲ್ಲಿ ಇದ್ದ ಒಂದು 10 ಅಲ್ಲಿ ಏನು ಸಿಬ್ಬಂದಿಗಳಿದ್ರಲ್ಲ, ಅವರು ಪಾಪ ಓಡಿ ಹೋಗಿ ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ. ಇಲ್ಲಾಂದರೆ ಅವ್ರಿಗೂ ಕೂಡ ಬೆಂಕಿಗೆ ಆಹುತಿ ಆಗುವ ಎಲ್ಲ ಸಂಗತಿಗಳಿದ್ವು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.